ನಮಸ್ತೆ ಸ್ನೇಹಿತರೆ, ನಾನು ಜಯಪ್ರಭಾ. ನಾನು ಹೀಲರ್ ಹಾಗೆ NLP ಪ್ರಾಕ್ಟೀಷನರ್. ನಿಮಗೆಲ್ಲರಿಗೂ ಟ್ರಾನ್ಸ್ಕ್ವಿಲ್ ಟಚ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗುವಂತಹ ಪರಿಸ್ಥಿತಿಗಳಿಂದ ಭಯ ಬಂದ್ರೆ ಅದನ್ನು ಯಾವ ತರ ಕಡಿಮೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಅನ್ಎಕ್ಸ್ಪೆಕ್ಟೆಡ್ ಭಯ ಅಂದ್ರೆ ನೀವು ಎಲ್ಲಿಯಾದ್ರೂ ಹೋಗ್ತಾ ಇರ್ತೀರಾ, ಆವಾಗ ಆಕ್ಸಿಡೆಂಟ್ ಆಗಿರುತ್ತೆ, ಅದನ್ನ ನೋಡ್ತೀರಾ, ಆವಾಗ ಒಂಥರ ಭಯ ಆಗುತ್ತೆ, ಗಲಿಬಿಲಿ ಆಗುತ್ತೆ. ಇನ್ನು ಕೆಲವರು ನೀರಲ್ಲಿ ಆಟ ಆಡಕ್ ಹೋಗಿ ನೀವು ನೋಡ್ತಾ ಇದ್ದ ಹಾಗೆ ನೀರಲ್ಲಿ ಕೊಚ್ಕೊಂಡು ಹೋಗುದು, ಅಥವಾ ನೀವು ನಿಮಗೆ ಗೊತ್ತಿರೋರು ಅಥವಾ ಇಷ್ಟಪಡ್ತಿರೋರು ಇದ್ದಕ್ಕಿದ್ದ ಹಾಗೆ ಅಬ್ನಾರ್ಮಲ್ ಆಗಿ ಏನೇನೋ ಮಾತನಾಡೋದು, ಅಥವಾ ದಾರಿಯಲ್ಲಿ ಹೋಗ್ತಾ ಇರುವಾಗ ನಾಯಿಗಳು ನಿಮ್ಮನ್ನು ಅಟ್ಟಿಸಿಕೊಂಡು ಬರೋದು, ಅಥವಾ ಕಾಡಲ್ಲಿ ಹೋಗುವಾಗ ಹಾಗೆ ಸ್ವಲ್ಪ ನೀವು ಫಾರೆಸ್ಟ್ ಏರಿಯಾದಲ್ಲಿ ವಾಕ್ ಮಾಡ್ತಾ ಹೋಗ್ತಿರುವಾಗ ಅಲ್ಲಿರುವ ಕಾಡು ಪ್ರಾಣಿಗಳು ಬಂದು ಹಟ್ಟಿಸೋದು. ಈ ತರದ ಸಂದರ್ಭಗಳಲ್ಲಿ ಭಯದಿಂದ ನಿಮ್ಮನ್ನು ನೀವು ಅಬ್ಸರ್ವ್ ಮಾಡ್ಕೊಳ್ಳಿ. ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ, ಬಾಡಿ ಶವರಿಂಗ್ ಆಗುತ್ತೆ, ಹಾಗೆ ತುಂಬಾ ಬೆವರ್ತೀರಾ, ಕೆಲವರಿಗೆ ನಿಲ್ಲಕ್ಕಾಗಲ್ಲ, ಕೈಕಾಲು ನಡುಕ ಬರುತ್ತೆ. ಯಾವಾಗ ನೀವು ಅನ್ಎಕ್ಸ್ಪೆಕ್ಟೆಡ್ ಆಗಿ ಈ ತರ ಎಲ್ಲ ನಿಮ್ ಲೈಫ್ ಅಲ್ಲಿ ಆಗುತ್ತೆ, ಆವಾಗ ಈ ತರ ಭಯ ಬರುತ್ತೆ. ಈ ಭಯದಿಂದ ಹೇಗೆ ಹೊರಗೆ ಬರೋದು ಅಂತ ನೋಡೋಣ. ಇಂಥ ಸಂದರ್ಭದಲ್ಲಿ ನೀವು ಯಾವ ಪ್ಲೇಸ್ ಅಲ್ಲಿ ಇದ್ದೀರಿ, ಆ ಪ್ಲೇಸ್ ಇಂದ ಸ್ವಲ್ಪ ದೂರಕ್ಕೆ ಹೋಗಿ, ಅಂದ್ರೆ ಆ ಇನ್ಸಿಡೆಂಟ್ ಆಗಿರುವ ಜಾಗದಿಂದ ದೂರಕ್ಕೆ ಹೋಗಿ ಸ್ವಲ್ಪ ವಾಕ್ ಮಾಡಿ. ಇಲ್ಲದಿದ್ರೆ ಬರಿಗಾಲಲ್ಲಿ ವಾಕ್ ಮಾಡಿದ್ರೆ ಬಾರಿ ಒಳ್ಳೇದು. ಅದು ಮಣ್ಣು, ಹುಲ್ಲು ಇಂಥ ಜಾಗಗಳಲ್ಲಿ ವಾಕ್ ಮಾಡಿದ್ರೆ ಒಳ್ಳೇದು. ಹಾಗಂತ ಕಾಂಕ್ರೀಟ್ ಅಥವಾ ಟಾರ್ ರೋಡ್ ಅಲ್ಲಿ ಚಪ್ಪಲ್ ಹಾಕದೆ ವಾಕ್ ಮಾಡಿದ್ರೆ ಏನು ಯೂಸ್ ಆಗಲ್ಲ. ಈ ತರ ಮಾಡೋದ್ರಿಂದ ಕೂಡ ಇಮಿಡಿಯೇಟ್ ಆಗಿ ನೀವು ನಿಮ್ಮ ಸ್ವಲ್ಪ ಭಯ ಆದ್ರೂ ರೆಡ್ಯೂಸ್ ಆಗ್ಬೋದು. ಎರಡನೇದಾಗಿ ಏನ್ ಮಾಡ್ಬೋದಂದ್ರೆ, ನೀವು ಆರಾಮವಾಗಿ ಕುತ್ಕೋಬೇಕು, ದೀರ್ಘವಾಗಿ ಉಸಿರಾಟ ತಗೊಂಡು ಉಸಿರಾಟ ಬಿಡುವಾಗ ಏನ್ ನೋಡಿದ್ದೀರಾ ಆ ಭಯನ ಬಿಡ್ತಾ ಇದ್ದೀನಿ ಅಂತ ಫೀಲ್ ಮಾಡ್ಕೊಳ್ಬೇಕು. ನೀವು ಪ್ರತಿಯೊಂದು ಉಸಿರಾಟನ ಬಿಡುವಾಗ ನಿಮ್ಮ ದೇಹದಲ್ಲಿರುವ ಮನಸ್ಸಿನಲ್ಲಿರುವ ಭಯನ ಬಿಡ್ತಾ ಇದ್ದೀನಿ ಅಂತ ರಿಲ್ಯಾಕ್ಸ್ ಆಗಿ ಬಿಡ್ಬೇಕು. ಹಾಗೆ ನೀವು ದೇಹ ಮತ್ತೆ ಮನಸ್ಸು ರಿಲ್ಯಾಕ್ಸ್ ಆಗ್ತಿರೋದನ್ನು ಫೀಲ್ ಮಾಡ್ಬೇಕು. ಇನ್ನೊಂದು ಮೆಥಡ್ ಯಾವ್ದಂದ್ರೆ, ನೀವು ಪಾಸಿಟಿವ್ ಅಫರ್ಮೇಶನ್ ಹೇಳ್ಕೊಳ್ಬಹುದು. ಆ ಸನ್ನಿವೇಶಕ್ಕೆ ತಕ್ಕ ಹಾಗೆ ನೀವು ಪಾಸಿಟಿವ್ ಅಫರ್ಮೇಶನ್ ಹೇಳ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್ ಯಾವ ತರ ಹೇಳ್ಬೋದಂದ್ರೆ, ನೀವು ಗಾಡಿಯಲ್ಲಿ ಹೋಗುವಾಗ ಒಂದು ಆಕ್ಸಿಡೆಂಟ್ ನೋಡ್ತೀರಾ, ಆ ಆಕ್ಸಿಡೆಂಟ್ ನೋಡಿ ನಿಮ್ಗೆ ತುಂಬಾ ಭಯ ಆಗುತ್ತೆ. ಆಗ ನೀವು ಈ ತರ ಹೇಳ್ಕೊಳ್ಬಹುದು: ನನ್ನನ್ನು ಯೂನಿವರ್ಸ್ ಪ್ರೊಟೆಕ್ಟ್ ಮಾಡ್ತಾ ಇದೆ, ನಾನು ಸೇಫ್ ಆಗಿದ್ದೀನಿ, ಹಾಗೆ ಕೂಲ್ ಆಗಿ ಕಾಮ್ ಆಗಿದ್ದೀನಿ, ನನ್ನ ಉಸಿರಾಟದ ಮೇಲೆ ನನಗೆ ನಿಯಂತ್ರಣ ಇದೆ, ಪ್ರತಿಯೊಂದು ಕ್ಷಣದಲ್ಲಿ ಕೂಡ ನಾನು ತುಂಬಾ ಸುಧಾರಣೆಯನ್ನು ಕಾಣ್ತಾ ಇದ್ದೀನಿ. ಈ ತರ ಪಾಸಿಟಿವ್ ಅಫರ್ಮೇಶನ್ ಹೇಳ್ಕೊಂಡು ಕೂಡ ನಿಮ್ಗೆ ಇಮಿಡಿಯೇಟ್ ಎಮರ್ಜೆನ್ಸಿಯಲ್ಲಿ ಆಗಿರುವಂತಹ ಭಯನ ರೆಡ್ಯೂಸ್ ಮಾಡ್ಕೊಳ್ಬಹುದು. ಇನ್ನೊಂದು ಮೋಸ್ಟ್ ಹೆಲ್ಪ್ಫುಲ್ ಆಗುವಂತಹ ಟೆಕ್ನಿಕ್ ಇದನ್ನು EFT ಟೆಕ್ನಿಕ್ ಅಂತಾರೆ. ಈ ಟೆಕ್ನಿಕ್ ಇಂದ ನಿಮ್ಮ ಪ್ರತಿಯೊಂದು ಇಮೋಷನ್ಸ್ ಕೂಡ ರೆಡ್ಯೂಸ್ ಮಾಡುತ್ತೆ. ಇದು ನಿಮ್ಮ ಅಂಗೈಯಲ್ಲಿ ಕಿರುಬೆರಳಿನ ಕೆಳಗೆ ಬರೋ ಕರಾಟೆ ಪಾಯಿಂಟ್ ಇದೆ, ಅಲ್ಲಿ ಟ್ಯಾಪ್ ಮಾಡ್ಕೊಳ್ತಾ ಬರ್ಬೇಕು. ಜಸ್ಟ್ ಟ್ಯಾಪ್ ಮಾಡಿದ್ರು ಸಾಕು, ಆ ಭಯದಿಂದ ಹೊರಗೆ ಬರ್ಬೋದು ಈಸಿಯಾಗಿ. ಅಥವಾ ನೀವು ಆ ಸಿಚುವೇಶನ್ಗೆ ತಕ್ಕ ಹಾಗೆ ಈ ತರ ಸೆಂಟೆನ್ಸ್ ನ ಹೇಳ್ಕೊಂಡು, ಅಂದ್ರೆ ನಾನು ಭಯನ ರಿಲೀಸ್ ಮಾಡ್ತಾ ಇದ್ದೀನಿ, ಈ ಸಂದರ್ಭದಲ್ಲಿ ಆಗಿರುವ ಭಯನ ರಿಲೀಸ್ ಮಾಡ್ತಾ ಇದ್ದೀನಿ, ಈ ಕಣ್ಣಿನಲ್ಲಿ ನೋಡಿ ಕಣ್ಣಿನಲ್ಲಿರುವ ಭಯವನ್ನು ಕೂಡ ರಿಲೀಸ್ ಮಾಡ್ತಾ ಇದ್ದೀನಿ, ಕಿವಿಯಲ್ಲಿ ಕೇಳಿಸಿರೋ ಭಯವನ್ನು ಕೂಡ ರಿಲೀಸ್ ಮಾಡ್ತಾ ಇದ್ದೀನಿ, ಆ ಘಟನೆ ಏನಿದೆ ಅದು ನನ್ನ ತಲೆಯಲ್ಲಿ ಮೆಮೊರಿ ಆಗಿದ್ರು ಆ ಭಯವನ್ನು ಕೂಡ ರಿಲೀಸ್ ಮಾಡ್ತಾ ಇದ್ದೀನಿ. ಈ ತರ ಟ್ಯಾಪ್ ಮಾಡ್ತಾ ಮಾಡ್ತಾ ನೀವು ವಿತಿನ್ 5 ಮಿನಿಟ್ಸ್ ಅಲ್ಲಿ ನಿಮಗೆ ತುಂಬಾ ರಿಲ್ಯಾಕ್ಸ್ ಅನ್ಸುತ್ತೆ. ನಾನಂತೂ EFT ಟೆಕ್ನಿಕ್ ನ ಹೆಚ್ಚಾಗಿ ಯೂಸ್ ಮಾಡ್ತಾ ಇರ್ತೀನಿ. ಅದ್ರಲ್ಲೂ ಇದು ನಮ್ಮಲ್ಲಿರುವಂತಹ ಇಮೋಷನ್ಸ್ ನ ರಿಡ್ಯೂಸ್ ಮಾಡಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಈ EFT ಟೆಕ್ನಿಕ್ ನ ಹೇಗೆಲ್ಲ ಯೂಸ್ ಮಾಡ್ಕೊಳ್ಳೋದು ಅಂತ ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋದಲ್ಲಿ ಹೇಳಿರುವ ಯಾವುದಾದ್ರೂ ಒಂದು ಮೆಥಡ್ ಯೂಸ್ ಮಾಡಿದ್ರು ನಿಮ್ಗೆ ಆಕಸ್ಮಿಕವಾಗಿ ಆಗಿರುವಂತಹ ಭಯನ ರಿಡ್ಯೂಸ್ ಮಾಡುತ್ತೆ. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.